ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ರಮ್ಗಿ ನೋಡ್ರಿ. ಇವತ್ತ ನಮ್ಮ ಹಳ್ಳಿ ಕಡೆಗೆ ಬ್ಯಾಸ್ಗಿ ಕಾಲದಾಗ ಮಾಡಿ ಇಡುವಂಥದ್ದು ಮತ್ತು ಅದ್ರೊಳಗೆ ಏನಮ್ಮ ಒಂದು ಸೂಪರ್ ರೆಸಿಪಿ ರೀ. ಈ ಟೈಮ್ನಾಗ ಮಾಡಿಟ್ಕೊಂಡ್ರೆ ಮುಂದೆ ಬರ್ತದೆ ಇದು. ಅದೇನು ಅಂತ ಹೇಳ್ತೀನಿ ರೀ. ಈಗ ಇಲ್ಲೊಂದು ಗಂಗಾ ತೊಗೊಂಡಿನಿ, ಜರಡಿಗೆ ತೊಗೊಂಡಿನಿ, ಮೈದಾ ಹಿಟ್ಟು ತೊಗೊಂಡಿನಿ. ಈಗ ಸದ್ಯಕ್ಕೆ ಎಷ್ಟು ಆಗ್ತದೆ ಇವತ್ತಿಗೆ ಅಷ್ಟು ರೀ. ಪ್ರತಿದಿನಾನು ಇಟ್ಟಿಟ್ಟು ಮಾಡ್ಕೋಬೋದ್ರಿ ಇದು. ಎಲ್ಲ ಒಮ್ಮಲಿಗೆ ಅಂತೂ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಒಂದೇ ದಿನಕ್ಕೆ ಆಗಲ್ರಿ ಇದು. ಒಂದು 2-3-4 ದಿವಸರೇ ಮಾಡೇಬೇಕ್ರಿ ಇದು. ಈಗ ನನ್ನ ಹಿಟ್ಟ ಜಲ್ದಿ ಇಟ್ಕೊಂಡು ನೋಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ರೀ ನೋಡ್ರಿ, ಸ್ವಲ್ಪ ರೀ, ಮತ್ತು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಅದಕ್ಕೆ ಈಗ ಸ್ವಲ್ಪ ಚಿಟಿಗೆ ಆಗೋಷ್ಟು ಉಪ್ಪು ಹಾಕೊಂಡಿನಿ, ಮತ್ತು ನೀರು ತೊಗೊಂಡಿನಿ. ಹಿಟ್ಟ ಬರೀ ಮೇದೆ ಇಟ್ಟಿದ್ದು, ಇದ್ರೊಳಗೆ ಯಾವುದೇ ರೀತಿ ಗೋಧಿ ಹಿಟ್ಟ ಅದು ಯಾವುದೂ ಮಿಕ್ಸ್ ಮಾಡಿಲ್ರಿ. ಈ ಟೈಮ್ನಾಗ ನಾವು ಮಾಡಿಟ್ಕೊಂಡ್ರೆ ವರ್ಷ ಇಡೀ ಬರ್ತದೆ. ಮತ್ತು ಅದ್ರೊಳಗೆ ಬಾಣಂತಿರಿಗೆ ಅಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು. ನಮ್ಮ ಕಡೆಗೆ ಬಾಣಂತಿರಿಗೆ ಬಾಣಂತನ ಟೈಮ್ನಾಗ ಕೊಡ್ತಾರೆ ರೀ ಇದು. ಈ ರೆಸಿಪಿನ ಮಾಡಿ ಈ ಟೈಮ್ನಾಗ ಮಾಡಿಟ್ಕೊಂಡ್ರೆ ಆ ಟೈಮಿಗೆ ಕೊಡಕ್ಕೆ ಬರ್ತದೆ ರೀ. ಹಾಗಾಗಿ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರಾಯ್ತು ಅಂಥೇಳಿ ಅಂದ್ಕೊಂಡೆ ಇವತ್ತು ಸ್ಟಾರ್ಟ್ ಮಾಡೀನಿ ರೀ ನಾನು. ಒಂದಿನ ಒಂದು ಸ್ವಲ್ಪ ಮಾಡ್ಬೇಕ್ರಿ, ಆದಷ್ಟು ಇಷ್ಟ. ಅದು ಏನು ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಎಲ್ಲದನ್ನು ಶೇರ್ ಮಾಡ್ಕೊತೀನಿ ರೀ. ಈಗ ಮೊದಲು ಈ ಉಪ್ಪು ಹಾಕಿನಿ. ಹಾಯ್ ಮಾಡಮ್ಮು, ನೀ ಬಕ್ಕು ದಿವಸ ಆಯ್ತು ಹಾಯ್ ಮಾಡಿಲ್ಲ ಅಂತೀನಿ. ಹಾಯ್ ಮಾಡಮ್ಮು. ಹಾಯ್, ಎಲ್ಲರೂ ಹೆಂಗಿದ್ದೀರಿ? ಉಪ್ಪು ಹಾಕಿನಿ. ಮತ್ತೇನು ಹಾಕ್ಬೇಕು ಇದ್ರ? ಮತ್ತೇನು ಹಾಕ್ಬೇಕು? ಉಪ್ಪ ಹಾಕಿನಿ. ನೀರು ಮಾತ್ರ ಮತ್ತೆ ಒಮ್ಮಲಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಇದೇನಪ್ಪ ಹಸಿ ಹಿಟ್ಟು ಕಲ್ಸಿರ್ತಾಳ, ಏನು ಮಾಡ್ತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಸ್ಕಿಪ್ ಮಾಡಾರ್ದು ನೋಡ್ರಿ, ಸಪೋರ್ಟ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದೆ ರೀ. ಈಗ ನೋಡ್ರಿ, ಸ್ವಲ್ಪ ಉಗುರ್ಲಿಂತನ ನೀರು ಹಾಕೋಬೇಕ್ರಿ. ಇದು ಒಮ್ಮಲಿಗೆ ನೀರು ಹಾಕೊಂಡು ಬೇಡ, ಸಾಕು ಹಾಕೊಂಡಿನಿ, ಮತ್ತು ಅಳಕಾದ್ರೆ ಬಿಡ್ತಿದ್ರ ಮತ್ತು ಒಣ ಹಿಟ್ಟು ಹಾಕ್ಬೇಕಾಗ್ತದೆ. ಅಳಕಾದ್ರೆ ಇದು ಬೀಳಂಗಿಲ್ರಿ. ಮತ್ತೊಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಚಂದ ಇದನ್ನ ಗಟ್ಟಿಯಾಗಿ ನಾದ್ಕೋಬೇಕಾಗ್ತದೆ ರೀ. ನೀ ಸರಿ, ನೀ ದೂರ ಸರಿ, ದೂರ ಕುಂದ್ರು. ಹಾಕಿದ ಉಪ್ಪ. ಈಗ ಟೈಮ್ ಇಲ್ಲ, ಈಗ ಸದ್ಯಕ್ಕೆ ಇಷ್ಟ ಆಗ್ತದೆ. ಇವತ್ತು ಹೊತ್ತು ಮುಳುಗೋ ತನಕ ಅಷ್ಟು ತೊಗೊಂಡಿನ್ರಿ ನಾನು ಹಿಟ್ಟು. ಟೈಮ್ ಇತ್ತಂದ್ರೆ ಒಂದು ದಿನಕ್ಕೆ ಅರ್ಧ ಕಿಲೋ ಸನಿ ಹಿಟ್ಟಿನೂ ಮಾಡ್ಬೋದು ಇದು. ಅರ್ಧ kg ಹಿಟ್ಟಿನ ಸರಿ ನೀ ಕೈ ತೆಗಿಯಲ್ಲ ನೀ ಮಾಡ್ತಿ, ನೀ ಏನು ಮಾಡ್ತೇವ ನೋಡ್ತಿ ಗೌಡ್ತಿ, ನೀ ಏನು ಮಾಡ್ತಿ ಬಿಡ. ಹೈಟ್ ಸುಮ್ ಕುಂದ್ಬೇಕು, ನೀವು ಇಟ್ಬಿಟ್ಟು ಹಿಡಿಬೇಡ, ಸುಮ್ ಕುಂದ್ಬೇಕು. ಚಪ್ಪಲ್ ಹೊಡ್ಕೊಂಡು ಕುಂದ್ರು ಚಂದ. ಈ ಕಡೆ ಕುಂದ್ರು ಚಪ್ಪಲ್ ಹೊಡ್ಕೊಂಡು ಚಪ್ಪಲ್ ಹೊಡ್ಕೊಂಡು ಕುಂದ್ರ. ಹಿಟ್ಟು ಮಾತ್ರ ಫುಲ್ ಗಟ್ಟಿಯಾಗಿರ್ಬೇಕು ನೋಡ್ರಿ. ಇದು ಸ್ವಲ್ಪ ಹೊತ್ತು ನೆನಿಲಕ್ಕೆ ಇಟ್ಕೊಂಡು ಚಲೋ. ನೆನಿಲಕ್ಕೆ ಡೈರೆಕ್ಟಾಗಿ ಹಂಗೇನು ಮಾಡ್ಕೋಬೋದು. ನೀ ಚಪ್ಪಲ್ ಹೊಡ್ಕೊಂಡ್ರು, ಚಪ್ಪಲ್ ಹಾಕು, ಕಾಲು ಮುಚ್ಚು, ಕಾಲು ಮುಚ್ಚಿ ಚಂದ ಕುಂದ್ರು. ಕಾಲು ಮುಚ್ಚಿ ಚಂದ ಕುಂದ್ರು ಬಾಂಡು. ಇದು ಉಳಿದಿದ್ದು ಒಣ ಹಿಟ್ಟು ಏನದಲ್ರಿ, ಈ ರೀತಿ ಹಾಕಿ ಈ ರೀತಿ ನಾದ್ಬೇಕು. ಅಂದ್ರೆ ಎಷ್ಟು ಗಟ್ಟಿಯಾಗಿರ್ತವ ಅಷ್ಟು ಸೂಪರಾಗಿ ಬರ್ತದೆ ರೀ ಮಾಡೋದು. ಕಾಲು ಸುಟ್ಕೊಂಡಿದ್ದಿಲ್ಲ. ಮೊನ್ನೆ ನೋಡ್ರಿ ನಮ್ಮ ಸಮೃದ್ಧಿ ಚಾ ಚೆಲ್ಕೊಂಡು ನೋಡ್ರಿ, ಇಲ್ಲಿ ಕಾಲಿಗೆಲ್ಲ ಗುಳ್ಳಿನೇ ಬಂದ್ಬಿಟ್ಟಾವ್ರಿ. ಬಿಸಿ ಚಾ ಕಾಲ ಮೇಲೆ ಹಾಕೊಂಡ್ಬಿಟ್ಟ. ಇಲ್ಲ ಹೆಂಗೆ ಹಾಕೊಂಡಿ ಚಾ ಕುಡ್ಲಿಕ್ಕೆ ಹೋಗಿ ಚಾ ಚೆಲ್ಕೊಂಡ್ಬಿಟ್ಟಾಡ್ರಿ. ಮುಂಜಾನೆ ಅಂತ ಫ್ರೆಶ್ ಆಗಿ ಬ್ರೆಡ್ ಬರ್ತಾವಲ್ರಿ, ಅದ್ರ ಸಲೇಕ ಚಾ ರಟ್ಟಿ ಬಿದ್ದುಬಿಟ್ಟಿದ್ರಿ ಬೊಕ್ಕೋ ಅಷ್ಟವ್ರಿ. ಚಾ ಮತ್ತು ಬ್ರೆಡ್ ತಿಲ್ಲಕ್ಕೆ ಹೋಗ್ತಾರ, ಹೋಗಿ ಸುಡ ಚಾ ತೊಗೊಳಕ್ಕೆ ಹೋಗಿ ಮ್ಯಾಚ್ ಚೆಲ್ಕೊಂಡ್ಬಿಟ್ಟಾವ ನೋಡ್ರಿ. ಸರಿ ಅವ ಸರಿ ನೀ ಕಡಿ
ಗ್ಲಾಸ್ ಹಿಟ್ಟು ಇಲ್ಲಿಕಂತಂದ್ರೆ ಒಣಗಿ ಬಿಡ್ತದೆ ರೀ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಈ ರೀತಿ ಗ್ಲಾಸ್ ಒಳಗೆ ಇಡ್ಬೇಕು ರೀ. ಹಿಟ್ಟ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡ್ಕೊಂಡ ತಗೊಂಡ ಇದು ಎಷ್ಟದ ನೋಡ್ರಿ. ಯಾಕಂದ್ರೆ ಕೈ ಒಳಗೆ ಇಟ್ಟ ಒಣಗಿ ಬಿಡ್ತದೆ ರೀ. ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ತಗೊಂಡು ಈ ರೀತಿ ಹೊಸಿಬೇಕು. ಹೊಸಬಿಟ್ಟು ಸ್ವಲ್ಪ ಮೈದಾ ಹಿಟ್ಟ ಗಂಗದ ಹಾಕೊಳ್ಳೋದು. ಸ್ವಲ್ಪ ಮೈದಾ ಹಿಟ್ಟು ಗಂಗದ ಹಾಕೊಂಡಿನಿ. ಮತ್ತೀಗ ಈ ರೀತಿ ಹೊಸದಿದ್ದು ಹಿಟ್ಟದಲ್ರಿ ಇದು ನೋಡ್ರಿ. ಈ ರೀತಿ ಸ್ವಲ್ಪ ಸುಮ್ಕೊಂಡು ಒಣ ಹಿಟ್ಟನ್ನ ಹಚ್ಕೊಂಡ ಈ ರೀತಿ ನೀ ಸರಿಯವ ಈ ರೀತಿ ಕಡಿಬೇಕು ರೀ. ಇವಾಗ ನೋಡ್ತಿರ್ಬೋದ್ರಿ ಹಿಟ್ಟು ಒಣಗ್ತದೆ ಅಂತೇಳಿ ನಾನು ಆ ರೀತಿ ಅದ್ರೊಳಗೆ ಗ್ಲಾಸ್ನಾಗ ಹಾಕಿ ಮುಚ್ಚಿ ಇಟ್ಟೀನಿ. ಕಡಿಯೋದು ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಇದು ರೆಸಿಪಿ ಅಂತೂ. ನಮ್ಮ ಮನ್ಯಾಗಂತೂ ಭಾಳ ಇಷ್ಟಪಡ್ತಾರೆ ಇದು. ಇದರ್ಲಿಂದ ಸ್ವೀಟ್ ರೆಸಿಪಿನೂ ಮಾಡ್ಕೋಬೋದು ರೀ, ಖಾರ ರೆಸಿಪಿನೂ ಮಾಡ್ಕೋಬೋದು. ಇವಕ್ಕೆ ಬಟ್ಟಿಬಿ ಅಂತ ಕರಿತೇವ್ರಿ ನಾವು. ಉಗುರು ಪಡ್ಡಿ ಬಟ್ಟಿಬಿ ಈ ರೀತಿ ಎಲ್ಲ ಕರಿತೇವ್ರಿ. ಶಾಂಕಿ ಬೀಜ ಅಂತಾರೆ ಕೆಲವೊಬ್ರ, ಉಗುರು ಪಡ್ಡಿ ಅಂತಾರ, ಬಟ್ಟಿಬಿ ಅಂತಾರ. ಎಲ್ಲರೂ ಒಂದೊಂದು ರೀತಿ ಹೇಳ್ತಾರೆ ರೀ. ಅಂದ್ರೆ ಕಡಿಯೋ ವಿಧಾನನೂ ಬೇರೆ ಬೇರೆ ಇರ್ತದೆ ರೀ. ಈಗ ನಾನು ಕಡಿಯೋದಿಲ್ಲ ಉಗುರು ಪಡ್ಡಿ ರೀ. ಇವಕ್ಕೆ ಉಗುರು ಪಡ್ಡಿ ಅಂತ ಕರಿತೇವೆ. ಶಾಂಕಿ ಬೀಜ ಅಂತಂದ್ರೆ ಅದು ಬೇರೆ ಥರ ಬರ್ತದೆ ರೀ. ಇದು ಉಗುರು ಪಡ್ಡಿ ನೋಡ್ರಿ. ಹಳ್ಳಿ ಕಡೆ ಮದ್ವಿ ತಂದ್ರೆ ಮದುವೆ ಮಕ್ಕಳಿಗೆ ಕೊಳ್ಳಾಕು ಈ ರೀತಿ ಮನೆ ಒಳಗೆ ಕಡ್ದ ಮಾರ್ಕೆಟ್ಗಳ ರೆಡಿ ಮಾಡ್ತಾರೆ ರೀ ನಮ್ಮ ಕಡೆಗೆ. ಮತ್ತು ಮಾರ್ಕೆಟ್ ಒಳಗೂ ಸಿಗ್ತಾವ್ರಿ. ಆದರೂ ಮನೆ ಒಳಗೆ ಕಡ್ದ ರೆಡಿ ಮಾಡ್ತಾರೆ ರೀ. ಇದು ನೋಡ್ರಿ ಇದು ಈಗ ಮಾಡಿಟ್ಕೊಂಡಂತಂದ್ರೆ ಬಾಣಂತರ ಟೈಮಿಗೆ ಮಾಡ್ಕೊಳಕ್ಕೆ ಬರ್ತದೆ ರೀ. ಈಗ ಈ ರೀತಿ ಮಾಡಿ ಒಣಗಿಸಿ ಚಂದ ಅದನ್ನೇ ಇವಕ್ಕೇನು ಕುದ್ಸೋದು ಬೇಕಿಲ್ಲ, ಏನೂ ಬೇಕಿಲ್ಲ ರೀ. ಒಣಗಿಸಿ ಇಡ್ಬೇಕು ಅಷ್ಟೇ ರೀ. ಇವಾಗ ಈ ರೀತಿ ಕಡ್ದ ಚಂದ ಕಡಾಕ್ ಬಿಸಿಲಿಗೆ ಒಣಗಿಸಿ ಇಟ್ಟೇವಲ್ರಿ. ಒಂದು ತನಕ ಏನು ಆಗಂಗಿಲ್ಲ. ನೀ ಕಡ್ಕೊಂಡು ನೀ ಹೈಟ್ ತೆಗಿಬಿಡೋದು ಒಣಗ್ತದೆ ಇಲ್ಲ ಈ ಕಡೆ ಸರಿ. ಒಂದು ವರ್ಷ ತನಕ ಏನೇನು ಆಗಂಗಿಲ್ಲ ರೀ. ಅಷ್ಟು ಚಲೋ ಬರ್ತಾವ್ರಿ ಇವ. ಆದ್ರೆ ಚಂದ ಕಡಾಕ್ ಒಣಗಿಸಿ ಒಂದು ಸ್ವಲ್ಪ ಮರದ್ಲಿಂದ ಕೇರಿ ತೆಗೆದಿಡ್ಬೇಕು ನೋಡ್ರಿ. ಸರಿ ಸರಿ ಬಾಣಂತಿಯರಿಗೆ ಕೊಡುವಂಥ ಆರೋಗ್ಯಕರವಾದ ರೆಸಿಪಿ ಈಗಿನಿಂದ ಸ್ಟಾರ್ಟ್ ಮಾಡಿ ನೋಡ್ರಿ. ನಾನು ಈ ರೀತಿ ಬಟ್ಬಿ ಕಡೆದಂತಂದ್ರೆ ಭಾಳ ಚಲೋ ನೋಡ್ರಿ. ಭಾಳ ಇಷ್ಟ ರೀ ನನಗಂತೂ. ಆದ್ರೆ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕ್ರಿ. ಯಾಕಂದ್ರೆ ಇಡೀ ದಿನ ಕಡದ್ರನ ಆತವ್ರಿ. ಒಯ್ಲಿಕ್ಕಂತಂದ್ರೆ ಎಲ್ಲರೂ ಒಂದು 10-15 ನಿಮಿಷನಾಗ ಮಾಡ್ತೀವಪ್ಪ ಅಂತಂದ್ರೆ ಅಂತೂ ಆಗಂಗಿಲ್ಲ ರೀ. ಒಂದು ದಿನ ಟೈಮ್ ಬೇಕು ರೀ. ಇವಕ್ಕೆ ಒಂದು 4-5 ಕಿಲೋದು ಮಾಡಿ ಇಟ್ಕೊಂಡೇವು ಅಂತಂದ್ರೆ ಭಾಳ ಸರ್ತಿ ಮಾಡ್ಲಿಕ್ಕೆ ಬರ್ತಾವೆ. ಸೋಮವಾರದಾಗ ಆಗಿರ್ಬೋದು, ಮನೆಗೆ ಯಾರೇ ಬೀಗಿರೋದು ಬಂದಾಗಿರ್ಬೋದು, ಸ್ಪೆಷಲಾಗಿ ಹುಗ್ಗಿ ರೆಡಿ ಮಾಡಿ ಒಂದಿಷ್ಟು ಹಪ್ಪಳ ಕಳ್ಕೊಟ್ಟು ಅಂದ್ರೆ ಭಾಳ ಮಸ್ತಾಗಿರ್ತದೆ. ಭಾಳ ಅಂದ್ರೆ ಭಾಳ ಚಲೋ ರೀ. ಆದ್ರೆ ಮಾಡೋಕೆ ಒಂದು ಸ್ವಲ್ಪ ಟೈಮ್ ನೋಡ್ರಿ ಇದು. ಯಾಕಂದ್ರೆ ಟೇಸ್ಟ್ ಅಂತೂ ಹೇಳಂಗಿಲ್ಲ, ಅಷ್ಟು ಸೂಪರಾಗಿ ಬರ್ತಾವ್ರಿ ಇದ್ರದ್ದು. ಈಗ ಬಡ 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 ಅಂಥೇಳಿ ಇದಿಷ್ಟು ಹಿಟ್ಟಿಂದ ಕಡಿತೇವ್ರಿ ಇದು ಬಟ್ಬಿ. ರೆಡಿಗೆ ನೋಡ್ರಿ ಈ ಉಗುರು ಪಡ್ಡಿ ನೋಡ್ರಿ ಈ ರೀತಿ ಕಡ್ದಿದ್ರಿ. ಇವಕ್ಕೆ ಉಗುರು ಪಡ್ಡಿ ಅಂತಾರೆ, ಬಟ್ಬಿ ಅಂತಾರೆ, ಎಲ್ಲನೂ ಕರಿತೇವ್ರಿ. ನೀವು ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಿಮ್ಮ ಕಡೆಗೆ ಈ ರೀತಿ ಕಡಿತೀರೇನಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ನಮ್ಮ ಕಡೆಗೆ ಇವಾಗ ಬ್ಯಾಸಿಗಿಂದಾಗ ಪ್ರತಿಯೊಬ್ಬರನ್ನೂ ಕಡಿತಾರೆ ರೀ. ಅಂದ್ರೆ ಒಬ್ಬರೊಬ್ಬರ ಎಲ್ಲಿ ಕುಂದು ಕಡಿಯಮ್ಮ ಅನ್ನೋರ ಕಡಿಯಂಗಿಲ್ಲ. ಚಂದ ಆತವ ಕಡಿಬೇಕು ಅನ್ನೋರು ಕಡಿತಾರೆ. ಅಂದ್ರೆ ಹುಗ್ಗಿ ಅಂತೂ ಇಷ್ಟು ಮಸ್ತ್ ಆಗ್ತದೆ ಇದ್ರದ್ದು ಹೇಳಂಗಿಲ್ಲ ರೀ. ಅಷ್ಟು ಸೂಪರಾಗಿ ಬರ್ತದೆ. ಹುಗ್ಗಿ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಎಲ್ಲನೂ ಮಸ್ತ್ನಾಗ ಆಗ್ತದೆ ರೀ. ಯಾರೇ ಪ್ರೆಗ್ನೆಂಟ್ರವ್ರು ಇದ್ರೆ ಈ ಟೈಮ್ನಾಗ ಮಾಡ್ಕೊಂಡು ಇಟ್ಕೋರಿ. ಡೆಲಿವರಿ ಆದಾಗ ಭಾಳ ಚಲೋ ರೀ ಇದು. ಯಾಕಂದ್ರೆ ಎಲ್ಲ ಸ್ವೀಟ್ ರೆಸಿಪಿ ತಿನ್ಬೇಕು ಅಂತಿರ್ತಲ್ಲ ರೀ. ಆ ಟೈಮ್ನಾಗ ಇದ್ರದ್ದು ಸ್ವೀಟ್ ರೆಸಿಪಿ ಮಾಡಿಕೊಟ್ರಂತೂ ಮಸ್ತಾಗಿರ್ತಾರೆ ಹುಗ್ಗಿ ಅಂತ ಇದ್ರದ್ದು. ಹಾಗಾಗಿ ಈ ಟೈಮ್ನಾಗ ಮಾಡ್ಕೊಂಡು ಇಟ್ಕೊಂಡ್ರೆ ಭಾಳ ಚಲೋ ನೋಡ್ರಿ. ಈ ಬ್ಯಾಸಿಗೆ ದಿನದಾಗ ನಾವಂತೂ ಇವತ್ತು ಸ್ಟಾರ್ಟ್ ಮಾಡೀವ್ರಿ ಮಾಡ್ಲಿಕ್ಕೆ. ನೋಡಮ್ರಿ ಎಷ್ಟಾಗ್ತೋ ಗೊತ್ತಿಲ್ಲ. ಒಂದು 2 kg ಹಿಟ್ಟಿನ ಮಾಡ್ಬೇಕಂತ ಅಂದ್ಕೊಂಡಿವ್ರಿ. ಇಷ್ಟಾಗ್ಯ ನೋಡ್ರಿ. ಈಗ ಇವತ್ತು ನಾನು ತೊಗೊಂಡಿರೋ ಹಿಟ್ಟಿಗೆ ಮತ್ತು ನಮ್ಮ ಅವ್ವ ಕಡ್ದಾಳ್ರಿ ಇಷ್ಟಾಗ್ಯ ನೋಡ್ರಿ. ಇವತ್ತು ತೊಗೊಂಡಿದ್ದು ಹಿಟ್ಟಿನಾಗ ಇಷ್ಟು ಬಟ್ಬಿ ಆಗ್ಯಾವ ನೋಡ್ರಿ. ಹಿಟ್ಟು ತೊಗೊಳಕ ನಾವು 1 ಚಪಾತಿ ಹಿಟ್ಟಿತ್ರಿ. ಅದು 1 ಚಪಾತಿ ಹಿಟ್ಟಿನಾಗ ಇಷ್ಟು ಬಟ್ಬಿ ರೆಡಿ ಆಗ್ಯಾವ ನೋಡ್ರಿ. ಈಗ ಇವಾಗ ಬಿಸಿಲಿಗೆ ಇಟ್ಬಿಡ್ತೀನಿ ರೀ, ಒಣಗ್ತಾವ್ರಿ.